ಮೇಡಮ್ ಇವತ್ತು ನಮಗೆ ಶೇಂಗಾ ಉಂಡೆ ರೆಸಿಪಿ ತೋರಿಸ್ತೀವಿ ಅಂತ ಹೇಳಿದ್ರಿ. ಹುರಿಯೋ ಯಂತ್ರ ಇದು. ಬೀಜ ಈ ಥರ ಇರಬೇಕು, ಹಂಚಿಗೆನ ಫಾಸ್ಟಾಗಿ ಆಗ್ಬಿಡುತ್ತೆ ಇದು. ಈ ಥರ ಚೀಲಕ್ಕೆ ಹಾಕಿ ಕುಟ್ಟಿದಾಗ ಸಿಪ್ಪನು ಬೇಗ ಬಿಡುತ್ತೆ. ಕಾಳು ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ಒಂದು 3 ಹಿಡಿಯಷ್ಟು ಒಣಕೊಬ್ಬರಿ ತುರಿ ಹಾಕಿ ಕೈ ಆಡಿಸ್ಕೊ. ಹಿಂಗೆ ಇದಾಗಬೇಕು, ಗಟ್ಟಿಗಾಗಬೇಕು. ಸ್ವಲ್ಪ ಹಾಕೊಂಡು ಕಟ್ಕೊಳ್ತಾ ಹೋಗ್ತೀವಿ. ಕಟ್ಕೊಳತ್ತೆ. ವಿಶಿಷ್ಟ ರುಚಿಗಳನ್ನು ಆಸ್ವಾದಿಸಲು ಇಚ್ಛಿಸುವ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ವಿನಾಯಕನ ವಿನಯಪೂರ್ವಕ ನಮಸ್ಕಾರಗಳು. ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನಿವತ್ತು ನಮ್ಮ ದಾವಣಗೆರೆಯ ಲೋಕಿಕೆರೆ ರಸ್ತೆಯಲ್ಲಿರುವಂತಹ ಚೌಡೇಶ್ವರಿ ದೇವಸ್ಥಾನದ ಹಿಂಭಾಗದ ರವೀಂದ್ರನಾಥ ಬಡಾವಣೆಯ 3ನೇ ಅಡ್ಡ ರಸ್ತೆಯಲ್ಲಿರುವಂತಹ ಗೀತಾಂಜಲಿ ಹೋಮ್ ಪ್ರಾಡಕ್ಟ್ಸ್ಗೆ ಬಂದಿದ್ದೀನಿ. ಇವರ ಬಳಿ ಅತಿ ಹೆಚ್ಚು ಮಾರಾಟವಾಗುವಂತಹ ಶೇಂಗಾ ಉಂಡೆಗಳನ್ನು ಇವರು ಯಾವ ರೀತಿ ಸಿದ್ಧಪಡಿಸ್ತಾರೆ ಎನ್ನುವಂತಹ ಸಂಪೂರ್ಣ ರೆಸಿಪಿಯನ್ನು ಬನ್ನಿ ಈ ಒಂದು ಸಂಚಿಕೆಯಲ್ಲಿ ನೋಡೋಣ. ವೀಕ್ಷಕರೇ, ನಮ್ಮ ಜೊತೆ ಈಗ ಗೀತಾಂಜಲಿ ಹೋಮ್ ಪ್ರಾಡಕ್ಟ್ಸ್ನ ಮಾಲೀಕರಾದಂತಹ ಗೀತಾಂಜಲಿ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ಇವತ್ತು ನಮಗೆ ಶೇಂಗಾ ಉಂಡೆ ರೆಸಿಪಿ ತೋರಿಸ್ತೀವಿ ಅಂತ ಹೇಳಿದ್ರಿ. ಹೌದು ಸರ್. ಸೊ ಇದನ್ನ ಯಾವ ಪ್ರಮಾಣದಲ್ಲಿ, ಒಂದು 5 kg ಶೇಂಗಾ ತೋರಿಸ್ಕೊಡ್ತೀರಾ? 5 kg ತೋರಿಸ್ಕೊಡ್ತೀನಿ ಸರ್. ಅದು ಯಾವ ಥರ ಉರಿಯೋದು ಏನು ಅಂತಂದು ತೋರಿಸ್ತೀರಾ? ಮೊದಲಿಗೆ ಇಲ್ಲಿ ಒಂದು 5 kg ಅಷ್ಟು ಶೇಂಗಾ ತಗೊಂಡಿದ್ದೀರಾ? ಹ್ಞೂ ಸರ್. ಅದು ಶೇಂಗಾನ ಇವಾಗ ಇದು ಹುರಿಯೋ ಯಂತ್ರ ಇದು. ಇದು ನಾರ್ಮಲ್ ಗ್ಯಾಸ್ ಮೇಲೆ ಅಥವಾ ಹಂಚ್ ಮೇಲೆ ಹುರ್ಕೊಳ್ಳೋದಕ್ಕಿಂತ ಈ ಥರ ಹುರ್ಕೊಳ್ಳೋದ್ರಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಮ್ಯಾಮ್? ತುಂಬ ಎಲ್ಲವೂ ಈಕ್ವಲ್ ಆಗಿ ಬರುತ್ತೆ ಸರ್. ಹಂಚಲ್ಲಾದರೆ ಕಪ್ಪುಗೆ ಹಂಗೆಲ್ಲ ಬಂದಿರುತ್ತೆ. ಇದರಲ್ಲಿ ಈಕ್ವಲ್ ಆಗಿ ಬರುತ್ತೆ. ಎಲ್ಲ ಬೀಜನೂ ಚೆನ್ನಾಗೇ ಹುರಿದಿರುತ್ತೆ. ಯಾವುದು ಹಸಿ ಎಲ್ಲ ಹಂಗೆ ಹುರಿಯುತ್ತೆ. ಓಕೆ, ಒಂದೇ ಪ್ರಮಾಣದಲ್ಲಿ ಹುರಿಯುತ್ತೆ. ಒಂದೇ ಪ್ರಮಾಣದಲ್ಲಿ ಹುರಿಯುತ್ತೆ. ಈ ಯಂತ್ರದ ಬಗ್ಗೆ ಒಂದು ಸ್ವಲ್ಪ ಹೇಳಿ ಮ್ಯಾಮ್, ಯಾಕಂದರೆ ಇದಕ್ಕೇನು ಗ್ಯಾಸ್ ಫಿಟೆಡ್? ಗ್ಯಾಸ್ ಸರಿ. ಓಕೆ, ಸಿಲಿಂಡರ್ನ ಫಿಕ್ಸ್ ಮಾಡ್ಕೊಳ್ಳೋದು. ಓಕೆ. ಇಲ್ಲಿ ಉರಿ ಬಡಿಯುತ್ತೆ, ಇದು ರನ್ ಆಗುತ್ತೆ. ಓಕೆ, ರನ್ ಆಗುತ್ತೆ. ಸೊ ಅದು ಎಷ್ಟೊತ್ತು ಹುರಿಬೇಕ್ರಿ ಮ್ಯಾಮ್ ಇದು? ಅದು ಗೊತ್ತಾಗುತ್ತೆ ಸರ್. ಈ ಬೀಜ ಹೆಂಗೆ ಅಂತಂದರೆ ಎಲ್ಲ ಹಸಿ ಹೋಗಿ ಪಟ 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 ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಸ್ಟಾರ್ಟ್ ಆದಮೇಲೆ ಅದನ್ನು ನೋಡಿಕೊಂಡು ಇದು ಮಾಡೋದು. ಈಗ ನೋಡಿ ಸರ್, ಈಗ ಕೆಂಪತ್ತ ಬಂದಿದ್ದಾವೆ. ಈ ಥರ ಇರಬೇಕು ಬೀಜ, ಈ ಥರ ಇರಬೇಕು. ಬೆಳ್ಳಗಿದ್ರೆ ಉಂಡೆ ಚೆನ್ನಾಗಿ ಬರಲ್ಲ. ಈಗ ಆಲ್ರೆಡಿ ಹುರಿಯೋದಕ್ಕೆ ಕೆಂಪತ್ತಕ್ಕೆ ಶುರುವಾಗಿದ್ದಾವೆ. ಇಷ್ಟು ಕೆಂಪಗಿದ್ರೆ ಚೆನ್ನಾಗೆ. ಇದಕ್ಕೆ ಬೆಳ್ಳಗಿದ್ರೆ ಟೇಸ್ಟ್ ಬರಲ್ಲ. ಆಮೇಲೆ ಶೇಂಗಾ ಉಂಡೆ ಸೆಲ್ಫ್ ಲೈಫ್ ಇರಲ್ಲ ಇದಕ್ಕೆ. ಹಂಗಾಗಿ ಇದನ್ನ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಳ್ಳೋದ್ರೆ ಮುಖ್ಯ ಆಗಿರುತ್ತೆ ಸರ್. ಇದು ಈ ಯಂತ್ರದಿಂದ ಉರಿಯೋದ್ರಿಂದ ಎಲ್ಲ ಈಕ್ವಲ್ ಆಗಿ ಬರುತ್ತೆ. ಯಾವುದು ಸೀದು ಹಂಗೆಲ್ಲ ಇರೋದಿಲ್ಲ. ಇದು ಒಂಥರ ಹೇಗೆ ಅಂದ್ರೆ ಒಂದು ಹಂಚೆ ಇದು. ಒಂದು ಸುತ್ತ ಇರುವಂತ ಹಂಚಿದು ದೊಡ್ಡದು. ದೊಡ್ಡದು. ಇನ್ನೇನು ಉರಿಯಕ್ಕೆ ಬಂದಿದ್ದಾವೆ ಸರ್, ತೆಗೆದು ಬಿಟ್ರೆ ಆಯ್ತು. ಓಕೆ, ಇಷ್ಟೇ ಸಾಕ್ರಾ? ಬೇಗ ಆಗೋಗ್ಬಿಡುತ್ತೆ. ಬೇಗ ಆಗೋಗ್ಬಿಡುತ್ತೆ ಆಲ್ಮೋಸ್ಟ್ ಹಂಗೆ. ಸೊ ಇದಕ್ಕೆ ಅಂತಾನೆ ನೀವು ಒಂದು ಯಂತ್ರನ ತರಿಸ್ಕೊಂಡಿದ್ದೀರಾ? ಹೌದು ಸರ್. ಹುರಿದಾದ ಮೇಲೆ ಮಧ್ಯದಲ್ಲಿ ಒಂದು ರಂಧ್ರ ಇದೆ, ಅದ್ರ ಮೂಲಕ ಕಾಳುಗಳು ಕೆಳಗೆ ಬೀಳುತ್ತೆ. ಓಕೆ, ಹುರಿದಿರೋ ಅಂತ ಕಾಳುಗಳು ಈ ತರ ಕೆಳಗಡೆ ಒಂದು ಪಾತ್ರೆಯಲ್ಲಿ ಕಲೆಕ್ಟ್ ಮಾಡ್ಕೋಬಹುದು ಸರ್. ಭಾಳ ಬೇಗ ಆಗ್ಬಿಡುತ್ತಲ್ಲ ಮೇಡಮ್? ಬೇಗ ಆಗುತ್ತೆ ಸರ್. ಹಂಚಿಗೆನ ಫಾಸ್ಟಾಗಿ ಆಗ್ಬಿಡುತ್ತೆ ಇದು. ಹಂಚಲ್ಲಿ ಕಷ್ಟ ಆಗುತ್ತೆ, ಇದರಲ್ಲಿ ಈ ಯಂತ್ರದಿಂದ ಚೆನ್ನಾಗಾಗುತ್ತೆ, ಬೇಗ ಆಗ್ಬಿಡುತ್ತೆ. ಮತ್ತೆ ನೀವು ಹೇಳಿದಾಗೆ ಕಾಳುಗಳು ಹೆಚ್ಚು ಕಡಿಮೆನೂ ಹುರಿದಿಲ್ಲ ಇಲ್ಲಿ, ಒಂದೇ ಪ್ರಮಾಣದಲ್ಲಿ. ಹೌದು, ಒಂದೇ ಪ್ರಮಾಣದಲ್ಲಿ ಹುರಿದಿದ್ದಾವೆ ನೋಡಿ ಸರ್. ನೋಡಿ
ಹೌದು. ಈ ಥರ ಇರಬೇಕು. ಅದು ವ್ಯತ್ಯಾಸ ಹಾಗೇನೆ ಸಿಪ್ಪೆ ಹಾಗೆ ಬಿಡಬೇಕು. ಆ ಥರ ಇದ್ರೇ ಚೆನ್ನಾಗಾಗುತ್ತೆ. ಈ ಥರ ಇವನ್ ಇವಾಗ ಹೊಡಿಬೇಕು ಸರ್. ಈ ಥರ ಮಾಡ್ಕೋಬೇಕು. ಎಲ್ಲ ಕಾಳುಗಳನ್ನು ಈ ಥರ ಮಾಡ್ಕೋಬೇಕು. ಸಿಪ್ಪೆ ಎಲ್ಲ ತೆಗೆದು ಬಿಡಬೇಕು. ಸಿಪ್ಪೆ ತೆಗೆದು ರೆಡಿ ಮಾಡ್ತೀನಿ. ಈಗ ಹುರಿದಿರೋಂಥ ಕಾಳುಗಳನ್ನ ಹ್ಞೂ ಸರ್ ಈ ಥರ ಚೀಲಕ್ಕೆ ಹಾಕೊಂಡ್ಬಿಟ್ಟು ಹೊಡಿತೀರಾ. ಆಗ ಈ ಥರ ಚೀಲಕ್ಕೆ ಹಾಕಿ ಕುಟ್ಟಿದಾಗ ಸಿಪ್ಪೆನೂ ಬೇಗ ಬಿಡುತ್ತೆ. ಬೇಗ ಬಿಡುತ್ತೆ. ಹಂಗಾಗಿ ಇದನ್ನು ಮಾಡ್ತೀವಿ. ಇದಾದ್ಮೇಲೆ ಮರದಲ್ಲಿ ಚಪ್ಪರಿಸ್ಕೊಳ್ತೀರಾ? ಮರದಲ್ಲಿ ಚಪ್ಪರಿಸ್ಕೊಳ್ತೀವಿ. ಓಕೆ. ಶೇಂಗಾ ಬೇಳೆನೂ ಓಪನ್ ಆಗ್ತವೆ, ಜೊತೆಗೆ ಸಿಪ್ಪೆನೂ ಬಂದ್ಬಿಡುತ್ತೆ. ಸುಲಭ ಆಗಲಿ ಅಂತ ಇಲ್ಲಿ ಫ್ಯಾನ್ನ ಕೂಡ ಹಾಕೊಂಡಿದ್ದೀರಾ? ಯಾವುದೇ ಐಟಮ್ ರೆಡಿ ಆಗ್ತಾ ಇರಲಿ, ನೀವೇ ಖುದ್ದು ಇಲ್ಲಿದ್ದು ಖಾತ್ರಿ ಪಡಿಸ್ಕೊಳ್ತೀರಲ್ಲ? ಹೌದು ಸರ್, ನಾನೇ ಇದನ್ನ ಮಾಡ್ಕೊಳ್ತೀನಿ. ಆಮೇಲೆ ರೆಡಿ ಆದ್ಮೇಲೆ ಅವ್ರು ಮಾಡ್ತಾರೆ ಎಲ್ಲ ಇದನ್ನ. ಈಗ ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್? ನಿಮ್ಮ 12 ಜನ ಇದ್ದಾರೆ. 12 ಜನ ಇರ್ತಾರೆ. ಒಂದಿಬ್ರು ಆಬ್ಸೆಂಟ್ ಆಗಿರ್ತಾರೆ. ಎಲ್ಲ ಹೆಣ್ಮಕ್ಳು? ಶೇಂಗಾ ಬೇಳೆ ಅಷ್ಟೇ ಉಳಿಯೋ ಹಾಗೆ ಸಿಪ್ಪೆನ ತೆಗೆದು ಬಿಡ್ತೀವಿ, ಬೇರ್ಪಡಿಸ್ಬಿಡ್ತೀವಿ ಸಿಪ್ಪೆನ. ಯಂತ್ರದಲ್ಲಿ ಹೊರದಿರೋದ್ರಿಂದ ನಾವು ನೋಡಿದ್ರೆ ಇಲ್ಲಿ ಎಷ್ಟು ಚೆನ್ನಾಗಿ ನೋಡ್ರಿ, ಒಂದೇ ಪ್ರಮಾಣದಲ್ಲಿ ಎಲ್ಲೂ ಕೂಡ ಕಪ್ಪಗಾಗಿಲ್ಲ ಅಂತಂದ್ರೆ ಎಲ್ಲೂ ಕೂಡ ಸೀದೋಗಿಲ್ಲ. ಒಂದೇ ಪ್ರಮಾಣದಲ್ಲಿ ತುಂಬಾ ಚೆನ್ನಾಗಿ ಹುರಿದಿದೆ ಶೇಂಗಾ. ಇದು ಫೇಮಸ್ ಸರ್ ನಮ್ಮ ಇದು ಶೇಂಗಾ ಉಂಡೆ. ನಿಮ್ಮ ಫೇಮಸ್? ಓಕೆ. ಅದು ನಾಗರ ಪಂಚಮಿಗೆ ಅಂತ ಏನಲ್ಲ, ಯಾವಾಗ್ಲೂ ಇರುತ್ತೆ. ಥ್ರೂ ಔಟ್ ದ ಇಯರ್ ಹೋಗ್ತಾನೆ ಇರುತ್ತೆ. ಈಗ ಎಲ್ಲೆಲ್ಲಿ ಕಳಿಸ್ತೀರಾ ಮೇಡಮ್ ಶೇಂಗಾ ಉಂಡೆ? ಇದು ಬಿಡಿ, ಎಲ್ಲ ಹೊರದೇಶಕ್ಕೆಲ್ಲ ಹೋಗುತ್ತೆ. ಇಲ್ಲಿ ಬೆಂಗಳೂರು ಒಟ್ಟು ಇಂಡಿಯಾದಲ್ಲೂ ಕಳಿಸ್ತೀವಿ ಸರ್. ಯಾರು ಹೇಳ್ತಾರೋ ಅವ್ರಿಗೆಲ್ಲ ಕೊರಿಯರ್ ಮಾಡ್ತೀವಿ ನಾವು. ಓಕೆ. ಗೀತಾಂಜಲಿ ಹೋಮ್ ಪ್ರಾಡಕ್ಟ್ಸ್ ಬಗ್ಗೆ ಇದನ್ನ ಯಾರು ಪ್ರಾರಂಭ ಮಾಡಿದ್ದು ಮ್ಯಾಮ್? ಇದನ್ನ ನಾನೇ. ನೀವೇ ಪ್ರಾರಂಭ ಮಾಡಿದ್ದು? ಎಷ್ಟು ವರ್ಷಗಳಾಯ್ತು? ಈಗಾಗಲೇ 14 ಇಯರ್ಸ್ ಆಯ್ತು. 14 ವರ್ಷ. ಮೊದಲು ನೀವು ಮನೆಯಲ್ಲೇ ಒಬ್ಬರೇ ಮಾಡ್ತಾ ಇದ್ರ? ಮನೆಯಲ್ಲಿ ನಾನು ಒಬ್ಬಳೇ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅದು ರೊಟ್ಟಿ ಮಿಷನ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಅವಾಗ 14 ವರ್ಷದ ಕೆಳಗೆಲ್ಲ ಇದಿರ್ಲಿಲ್ಲ, ಇಲ್ಲೆಲ್ಲೂ ರೊಟ್ಟಿ ಮಿಷನ್ಗಳು ಇರ್ಲಿಲ್ಲ. ಈಗೇನು ಮನೆಗೊಂದೊಂದು ರೊಟ್ಟಿ ಮಿಷನ್ ಇದೆ, ಸಾಕಷ್ಟು ಆಗಿದ್ದಾವೆ. ಆದ್ರೆ ರೊಟ್ಟಿದು ಕ್ವಾಲಿಟಿ ನಮ್ದೇ ಚೆನ್ನಾಗಿದೆ ಸರ್. ನಾವು ಪ್ಯೂರ್ ಜೋಳನೇ ಬಳಸೋದು. ಸಿಪ್ಪೆನ ಬೇರ್ಪಡಿಸ್ಕೊಂಡು ಮತ್ತೆ ಒಂದು ಪಾತ್ರೆಗೆ ಹಾಕೊಂಡ್ಬಿಡ್ತೀವಿ ಸರ್. ಸೊ ಪ್ರತಿ ಹಂತದಲ್ಲೂ ಕಾಳಜಿ ವಹಿಸ್ಬೇಕಾಗುತ್ತೆ. ಹೌದು ಸರ್. ನೋಡಿ ಸರ್, ಹಿಂಗಿರ್ಬೇಕು. ಅದು ಕಾಳೆಲ್ಲ ನೀಟಾಗೆ ಇದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ ಉಂಡೆಗಳು. ಸೊ ಡೇ 1 ಇಂದನೂ ಇದೇ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ ಮೇಡಮ್? ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಸರ್. ಅದು ಯಾವಾಗ್ಲೂ ಈಗ 10 ವರ್ಷದ ಕೆಳಗೆ ಏನ್ ತಿಂತಾರ ಅದೇ ಇವತ್ತಿಗೂ ಅದೇ ಟೇಸ್ಟ್ ಇದೆ. ಇವತ್ತಿಗೂ ಅದೇ ಗುಣಮಟ್ಟದ ಏನು ಪದಾರ್ಥಗಳನ್ನು ನೀವು ಬಳಸ್ತಾ ಇದ್ದೀರಾ? ಹೌದು ಸರ್. ನಾನು ಇದಕ್ಕೆ ಭಾಳ ಒತ್ತು ಕೊಡ್ತೀವಿ. ಶೇಂಗಾ ನೋಡ್ತಾ ಇದ್ರೆ ಮೇಡಮ್, ಶೇಂಗಾದ ಕ್ವಾಲಿಟಿನೂ ಟಾಪ್ ಕ್ವಾಲಿಟಿನೇ ಬಳಸ್ತಾ ಇರೋದು ಕಾಣಿಸ್ತಾ ಇದೆ. ಹೌದು ಸರ್. ಸೊ ಇದೇ ತರ ಎಲ್ಲ ಕಾಳುಗಳನ್ನು ನೀಟಾಗಿ ಚಪ್ಪರಿಸ್ಕೊಂಡು ಇದು ಮಾಡಿ ಪಾತ್ರೆಗೆ ಹಾಕೊಂಡ್ಬಿಡ್ತೀರಾ? ಸಿಪ್ಪೆ ತಕೊಂಡಿರೋ ಶೇಂಗಾನ ಈಗ ಮಿಕ್ಸಿ ಮಾಡಬೇಕು ಸರ್. ಓಕೆ. ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ಹೊಡ್ಕೊಳ್ತೀವಿ. ಸ್ವಲ್ಪ ಹೊಡ್ಕೊಳ್ತೀವಿ. ಸೊ ಅದು ಜಾಸ್ತಿನೂ ಪುಡಿ ಆಗಬಾರ್ದು. ನಯಸ್ಸಾದ್ರೆ ಚೆನ್ನಾಗಿರಲ್ಲ ಸರ್. ಅದು ನಯಸ್ಸಾದ್ರೆ ಲೈಟಾಗಿ ಹಿಂಗಿರ್ಬೇಕು ಸರ್. ಅದು ಕಾಳು ಇರಬೇಕು ನೋಡಿ. ತೀರಾ ಇದಾದ್ರೆ ನಯಸ್ಸಾದ್ರೆ ಉಂಡೆ ಚೆನ್ನಾಗಿ ಅನ್ಸಲ್ಲ. ಇದು ತಿನ್ಬೇಕಾದ್ರೆ ಎಲ್ಲ ಹಿಂಗೆ ಶೇಂಗಾ ಸಿಗಬೇಕು. ಕಾಳು ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ. ಇದೇ ತರ ಅಷ್ಟನ್ನು ಪುಡಿ ಮಾಡ್ಕೊಂಡ್ಬಿಡ್ತೀವಿ ಸರ್. ಮೇಡಮ್ ಇದನ್ನ ನೋಡ್ತಾ ಇದ್ರೆ ಅಂದ್ರೆ ನಮ್ಮ ಮನೆ ಅಡಿಗೆ ಮನೆನೇ ತಕ್ಕನಾಗಿದೆ. ನೀವು ಹೋಮ್ ಪ್ರಾಡಕ್ಟ್ಸ್ ಅಂತ ಏನು ಇದನ್ನ ಮಾಡಿದಿರಲ್ಲ ನೋಡ್ರಿ, ಎಲ್ಲೂ ಇಲ್ಲಿ ಕಮರ್ಷಿಯಲ್ ಆಗಲ್ಲ. ನೀವೇ ಸ್ವಂತ ನಿಮ್ಮ ಮನೆಗೆ ಮಾಡ್ಕೊಂಡ್ರೆ ಯಾವ ರೀತಿ ಕಾಳಜಿ ವಹಿಸ್ತೀರೋ ಆ ಎಲ್ಲ ಕಾಳಜಿನೂ ಇಲ್ಲಿ ಕಂಡು ಬರ್ತಾ ಇದೆ. ನಮ್ಗೆ ಅವ್ರು ಜನ ತಿಂದು ಹೇಳ್ತಾರಲ್ಲ ಸರ್, ಅದೇ ನಮಗೆ ಖುಷಿ ಆಗುತ್ತೆ. ಆಮೇಲೆ ಅವರು ಹೇಳಿದ್ರೆ ತಿದ್ಕೊಳ್ತೀವಿ ಏನಾದ್ರೂ ತಪ್ಪಿದ್ರೆ. ಆದ್ರೆ ನಮಗೆ ಅವ್ರಿಗೆ ಒಳ್ಳೇದು ಕೊಡಬೇಕು ಅನ್ನೋದೇ ಇರೋದು. ಮೇಡಮ್ ಈಗ ಎಲ್ಲ ಶೇಂಗಾನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡಿದ್ದೀವಿ ಸರ್. ಇದಕ್ಕೆ
ಇದು ಒಂದು 5 kg ಶೇಂಗಾ ಇದೆ ಇದು. ಓಕೆ ಅದಕ್ಕೆ ಒಂದು ಇಷ್ಟು ಅಳತೆಗೆ ಓಕೆ, ಒಂದು 2 ಹಿಡಿ ಹಾಂ. ಅಥವಾ ಒಂದು 3 ಹಿಡಿ ಅಷ್ಟು ಒಣ ಕೊಬ್ಬರಿ ತುರಿ ಓಕೆ, ತುರಿ ಹಾಕಿ ಕೈ ಆಡಿಸ್ಕೋಬೇಕು ಇದನ್ನ. ಜೊತೆಗೆ ಇದನ್ನ ಹಾಕಬೇಕು, ಏಲಕ್ಕಿ ಪುಡಿ, ಶುಂಠಿ ಪುಡಿ. ಶುಂಠಿ ಪುಡಿರಾ? ಇದು ಶುಂಠಿ ಪುಡಿ. ಓಹೋ, ಶುಂಠಿ ಪುಡಿ ಇದು ಟೇಬಲ್ ಸ್ಪೂನಿಂದ ಒಂದು 5 ಸ್ಪೂನ್ ಹಾಕ್ತೀವಿ 5 ಚಮಚ. ಓಕೆ, ಸಾಕು. ಶುಂಠಿ ಪುಡಿ ಹಾಕೊಳ್ತಾ ಇರೋದು ವಿಶೇಷ ಮೇಡಮ್ ಇದು. ಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿ. ಓಕೆ, ಸೊ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ತೀರಾ? ಆ ಏಲಕ್ಕಿ ಪುಡಿನೂ ಹಾಕ್ತೀವಿ. ಓಕೆ, ಇದು ಈ ಥರ ಕೆಂಪಗಿದ್ದು ಚೆನ್ನಾಗಿದ್ರೆ ಅದೊಂದು ಸರ್ 4 ಚಮಚ ಏಲಕ್ಕಿ ಪುಡಿ. ಹಾಂ ಮೇಡಮ್, 4 ಚಮಚ ಹಾಕ್ತೀವಿ. ಹಂಗಾದ್ರೆ ಇದು ಚೆನ್ನಾಗಿ ಬರುತ್ತೆ ಸರ್. ಓಕೆ, ಈಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀವಿ. ಓಕೆ, ಬೆಲ್ಲ ಒಂದು 5 kgಗೆ ಓಕೆ, 1.5 kg ಅಷ್ಟು ಬೆಲ್ಲ ತಗೊಂಡಿದ್ದೀವಿ. ಓಕೆ, 1.5 kg. ಈಗ ಕರಗಿಸಕ್ಕೆ ಇಡ್ತೀವಿ ಇದನ್ನು. ಓಕೆ. ಸೊ ಇಲ್ಲಿ ಪಾಕಕ್ಕೆ ಇಟ್ಕೊಳ್ತಾ ಇದ್ದೀರಾ? ಪಾಕಕ್ಕೆ ಇಟ್ಕೊಳ್ತಾ ಇದ್ದೀವಿ ಸರ್. ಒಂದೇ ಸಲ ಪಾಕ ಮಾಡ್ಕೊಳ್ಬಾರ್ದು ಸರ್, ಅಷ್ಟಷ್ಟೇ ಮಾಡ್ಕೋಬೇಕು. ಓಕೆ, ಅಷ್ಟಷ್ಟೇ ಮಾಡ್ಕೊಂಡು ತಕ್ಕೋಬೇಕು. ಸ್ವಲ್ಪ ಸ್ವಲ್ಪ ನಿಮಗೆ ಬೇಕಾದಷ್ಟು ಮಾಡ್ಕೊಳ್ತೀರಾ? ಇಲ್ಲಿ ಬೆಲ್ಲ ಮುಳುಗೋಷ್ಟು ಮಾತ್ರ ನೀರು ಹಾಕೊಳ್ತೀರಲ್ಲ? ಇಲ್ಲ, ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಡಿಮೆ. ಅದು ಯಾಕಂದ್ರೆ ಅಂಟು ಬರಬೇಕಲ್ಲ ಸರ್, ಮತ್ತೆ ಲೇಟ್ ಆಗ್ಬಿಡುತ್ತೆ ಇಲ್ಲ ಅಂದ್ರೆ. ಸೊ ಇಲ್ಲಿ ಬೆಲ್ಲದ ಗುಣಮಟ್ಟನೂ ಮೇಡಮ್ ತುಂಬಾ ಒಳ್ಳೆ ಗುಣಮಟ್ಟದ ಬೆಲ್ಲನ ಬಳಸ್ತಾ ಇರೋದು ನನಗೆ ಕಾಣಿಸ್ತಾ ಇದೆ. ಅಂಟು ಜಾಸ್ತಿ ಇರಬೇಕು ಇದಕ್ಕೆ. ಅಂಟು ಜಾಸ್ತಿ ಇದ್ರೆ ಚೆನ್ನಾಗಿ. ಓಕೆ, ಬೆಲ್ಲ ಕರಗಿ ಆಮೇಲೆ ಪಾಕ ಬರುತ್ತೆ. ಮೇಡಮ್ ಇಲ್ಲಿ ನಾನು ನೋಡ್ತಾ ಇದ್ರೆ ಉಂಡೆ ಮಾಡೋ ವಿಧಾನನ ನೀವಿಲ್ಲಿ ಕಮರ್ಷಿಯಲ್ ಆಗಿ ವ್ಯಾಪಾರಕ್ಕೆ ಅಂತ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇಲ್ಲ. ನಿಮ್ಮ ಮನೆಯಲ್ಲೇ ಏನೋ ಒಂದು ಫಂಕ್ಷನ್ ನಡೀತಾ ಇದೆ, ಎಲ್ಲರೂ ಮನೆಯಲ್ಲಿ ಹೇಗೆ ಏನಾದ್ರು ಫಂಕ್ಷನ್ ಇದ್ದಾಗ ಅವ್ರವ್ರ ಮನೆಯಲ್ಲಿ ಎಲ್ಲರೂ ನೆಂಟರು ಸೇರ್ಕೊಂಡು ಹೆಂಗೆ ಒಂದು ಸಿಹಿಯನ್ನ ತಯಾರಿಸೋದಾಗ್ಲಿ ಮತ್ತೊಂದು ಅಡುಗೆ ಮಾಡೋದಾಗ್ಲಿ ಆ ಥರ ಅನಿಸ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಹೌದು ಸರ್, ನಮ್ಮ ಜೊತೆ ಕೆಲಸ ಮಾಡೋ ಹುಡುಗಿಯರು ಹಂಗೆ ಇದ್ದಾರೆ, ಮನೆಯವರು ಹಂಗೆ ಇದ್ದಾರೆ. ಭಾವಿಸೋದೇ ಇಲ್ಲ ನಾನು. ಎಲ್ಲರೂ ನಮ್ಮ ಮಕ್ಕಳಿದ್ದಂಗೆ ಅಂತಾನೆ ಭಾವಿಸ್ಕೊಂಡಿರೋದು. ಈಗ ಬೆಲ್ಲ ನಿಧಾನವಾಗಿ ಕರಗ್ತಾ ಬರ್ತಾ ಇದೆ. ಸೊ ಇಲ್ಲಿ ನಮಗೆ ತೋರ್ಸೋದಕ್ಕೆ ಅಂತ ಅಲ್ಲ ವೀಕ್ಷಕರೇ, ಪ್ರತಿ ಬ್ಯಾಚು ಇದೇ ಥರ ರೆಡಿ ಆಗುತ್ತೆ. ಪ್ರತಿ ಒಂದು ಬ್ಯಾಚ್ಗೂ ಇಷ್ಟೇ ಶ್ರದ್ಧೆಯಿಂದ ಇದೇ ಗುಣಮಟ್ಟದ ಐಟಮ್ಸೇ. ಈ ಶೇಂಗಾ ಉಂಡೆ ಅಂತ ಅಲ್ಲ, ಪ್ರತಿಯೊಂದು ತಿಂಡಿ ಯಾವುದೇ ತಗೊಳ್ಳಿ, ಏನು 60ರಿಂದ 65 ಐಟಮ್ ಇದೆಯಲ್ಲ, ಪ್ರತಿಯೊಂದು ಇಷ್ಟೇ ಶ್ರದ್ಧೆ, ಇಷ್ಟೇ ಕಾಳಜಿ, ಇಷ್ಟೇ ಶ್ರಮದಿಂದನೇ ತಯಾರಾಗುವಂಥದ್ದು. ನನಗೆ ಇಷ್ಟೊಂದೆಲ್ಲ ಇದಾಗುತ್ತೆ ಅಂತಲೇ ಗೊತ್ತಿರಲಿಲ್ಲ. ಸುಮ್ಮನೆ ನನಗೆ ಬೇಕಿತ್ತು ಅಂತಂದು ಅಂದರೆ ನಂದು ಇದು ಫ್ಯಾಷನ್ ಸರ್. ನನಗೆ ಭಾಳ ಇಷ್ಟ ಅಡುಗೆ ಮಾಡೋದು. ಹಂಗೆ ಈ ಕಸ್ಟಮರು ಕೇಳ್ತಾ ಇದ್ರು, ನಿಮ್ಗೆ ಅದು ಬರುತ್ತಾ ಇದು ಬರುತ್ತಾ ಅಂತ. ಸರಿ, ಅವ್ರ ಸಪೋರ್ಟಿಗೆ ನಾನು ಇದನ್ನೆಲ್ಲ ಮಾಡಿದ್ದು ಸರ್. ಅವರು ನಾನೇನು ಮಾಡಿದ್ರು ಅವ್ರು ಖುಷಿಪಟ್ಟು ತಿನ್ನರೋ, ಮಾಡ್ಬೋದು ಇದನ್ನೆಲ್ಲ ಅವ್ರು ಇಷ್ಟಪಡ್ತಾ ಇದ್ದಾರೆ ಅನ್ನೋದೊಂದು ನನಗೆ ಇದಾಯ್ತು. ಅದಕ್ಕೆ ಸರಿಯಾಗಿ ನಂದು ಟೀಮ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಟೀಮ್ ಸಿಕ್ಕಿದೆ. ಒಳ್ಳೆ ಟೀಮ್ ಸರ್, ಅದನ್ನ 2 ಮಾತಿಲ್ಲ. ಮೇಡಮ್ ಈಗ ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ನೊರೆ ಬರ್ತಾ ಇದೆ. ಹೌದು. ಇದು ಪಾಕ ಹೇಗೆ ಹಿಡಿಯೋದು ಮೇಡಮ್? ಇದನ್ನ ಕರೆಕ್ಟಾಗಿ ಪಾಕ ಬಂದಿದೆ ಅಂತ ಯಾವ ಸಂದರ್ಭದಲ್ಲಿ ಗೊತ್ತಾಗುತ್ತೆ? ತಟ್ಟೆಯಲ್ಲಿ ನೀರು ಹಾಕೋಬೇಕು ಸರ್. ಈ ಥರ ನೀರು ಹಾಕ್ಕೊಂಡು ಅದನ್ನ ಹಾಕಬೇಕು. ಓಕೆ, ಹಿಂಗೆ ಇದಾಗಬೇಕು, ಗಟ್ಟಿಗಾಗಬೇಕು. ನಿಲ್ಬೇಕು, ಜಾಸ್ತಿನೂ ನಿಲ್ಬಾರ್ದು. ಅವಾಗ ಉಂಡೆ ಕಟ್ಟಕ್ಕಾಗಲ್ಲ. ಇಷ್ಟಿರ್ಬೇಕು, ಇಷ್ಟಿದ್ರೆ ಅದು ಉಂಡೆ ಕಟ್ಟಕ್ಕೆ ಸರಿ. ಸ್ವಲ್ಪ 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 ಹಾಕೊಂಡು ಕಟ್ಕೊಳ್ತಾ ಹೋಗ್ತೀವಿ. ಕಟ್ಕೊಳತ್ತೆ. ಪಂಚಮಿ ಹಬ್ಬ ಬಂದ್ರೆ ಹೇಗೆ ಎಲ್ಲರೂ ಮನೆಯವರೆಲ್ಲರೂ ಕುತ್ಕೊಂಡು ಉಂಡೆ ಕಟ್ತಾರೋ ಆ ತರ ಕಾಣಿಸ್ತಾ ಇದೆ ಮೇಡಮ್ ಇದು. ಅದೇ ಅಂದ್ರೆ ಇವಾಗೆಲ್ಲ ಎಲ್ಲರೂ ಸಿಂಗಲ್ ಆಗ್ಬಿಟ್ಟಿದಾರಲ್ಲ, ಯಾರೂ ಮಾಡ್ತಾ ಇಲ್ಲ ಇವಾಗ. ಹಂಗಾಗಿ ಈಗೇನು ನಮ್ಮಿಂದನೇ ತಗೊಳ್ತಾರೆ. ಹಂಗಾಗಿ ಮಾಡೋದಕ್ಕೂ ಹೆಚ್ಚಿನ ಜನರಿಗೆ ಟೈಮ್ ಇಲ್ಲ ಮೇಡಮ್. ವರ್ಕಿಂಗ್. ಹೌದು ಸರ್, ಎಲ್ಲರೂ ವರ್ಕಿಂಗ್ ಇದ್ದಾರೆ. ಹಂಗಾಗಿ ಆಗೋದು ಇಲ್ಲ ಅವ್ರಿಗೆ. ಇಷ್ಟಕ್ಕಿಷ್ಟು ಅಂತ ಹಣ ಹೇಳಕ್ ಬರಲ್ಲ. ಸ್ವಲ್ಪ ಇದೇನು ಕಡಲೆ ಹಿಟ್ಟು? ಇದು ಕಡಲೆ ಹಿಟ್ಟು, ಕೈಗೆ ಹತ್ತಬಾರ್ದು. ಹುರ್ಗಡ್ಲೆ ಹಿಟ್ಟಲ್ವಾ? ಹುರ್ಗಡ್ಲೆ ಹಿಟ್ಟು.
ಎಲ್ಲರೂ ಇದ್ರ ಜೊತೆಗೆ ಉರ್ಗಡ್ಲೆ ಹಿಟ್ಟನ್ನ ಬೆರೆಸಿ ಮಾಡ್ತಾರೆ, ಅದು ಚೆನ್ನಾಗಿರೋದಿಲ್ಲ. ಬರೀ ನಾವು ಇದನ್ನೇ ಮಾಡಬೇಕು, ಕೈಗಷ್ಟೇ ಹಚ್ಕೋಬೇಕು. ಇದನ್ನ ಮಾಡಿ. ಹೌದು, ಸಾಮಾನ್ಯವಾಗಿ ಬೆಲ್ಲ ಹಾಕಿದ ತಕ್ಷಣ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಳ್ಳೋಕ್ಕೂ ಮೊದಲು ಒಂದು ಸ್ವಲ್ಪ ಹುರ್ಗಡ್ಲೆ ಇಟ್ಟು ಹಾಕೊಂಡ್ಬಿಡ್ತಾರೆ. ಹಂಗೆ ಚೆನ್ನಾಗಿರಲ್ಲ. ಇದು ಶೇಂಗಾ ಉಂಡೆ ಅಂದರೆ ಶೇಂಗಾ ಉಂಡೆನೇ ಆಗಿರಬೇಕು. ಆಮೇಲೆ ಪಾಕ ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರೂ ಉಂಡೆ ಆಗೋದಿಲ್ಲ, ಬೇಗ ಗಟ್ಟಿ ಆಗ್ಬಿಡುತ್ತೆ. ನಾವು ಹೇಳಿದ ತೋರಿಸಿದ್ವಲ್ಲ ಅದೇ ಅಳತೆಗಾದ್ರೆ ಕೊನೆ ತನಕನೂ ಇರುತ್ತೆ. ಹಂಗೆ ಈ ಉಂಡೆಗಳನ್ನ ಎಷ್ಟು ದಿವಸ ಎತ್ತಿಟ್ಕೊಂಡು ತಿನ್ಬೋದು ಮೇಡಮ್? ಶೆಲ್ಫ್ ಲೈಫ್ ಇದು 1 ತಿಂಗಳು 1.5 ತಿಂಗಳು ಏನು ತೊಂದರೆ ಇಲ್ಲ ಸರ್, ಚೆನ್ನಾಗಿರುತ್ತೆ. ಆದ್ರೆ 1 ತಿಂಗಳಾದ್ಮೇಲೆ ಕೆಟ್ಟೋಗಿರಲ್ಲ ಯಾವುದೂ, ಆದ್ರೆ ಇದಾಗುತ್ತೆ. ಅಂದ್ರೆ ಅದ್ರದ್ದು ಫ್ರೆಶ್ನೆಸ್ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಕರೆಕ್ಟ್. ಮೊದಲು 10-15 ದಿವಸ ಅಥವಾ 20 ದಿವಸ ಸಿಗುವಂತ ಟೇಸ್ಟ್ ಆಮೇಲೆ ಸಿಗದೇ ಇರಬಹುದು, ಅಷ್ಟೇನೆ ಚೆನ್ನಾಗೇ ಇರುತ್ತೆ. ಓಕೆ. ಆಮೇಲೆ ಇದನ್ನ ನೀಟಾಗಿ ಏರ್ ಟೈಟ್ ಕಂಟೈನರ್ಗಳಲ್ಲಿ ಎತ್ತಿಟ್ಕೊಳ್ಳೋದು ಮುಖ್ಯ. ಹೌದು, ಅವಾಗಾದ್ರೆ ಇವೆಲ್ಲ ಶೇಂಗಾ ಎಲ್ಲ ಕ್ರಿಸ್ಪಿ ಆಗಿರುತ್ತೆ, ಕುರುಕುರು ಅನ್ನುತ್ತೆ. ಇಲ್ಲ ಅಂದ್ರೆ ಮೆತ್ತಗಾದ್ರೆ ಚೆನ್ನಾಗಿ ಅನ್ಸಲ್ಲ ಅದು. ಎಲ್ಲ ಒಟ್ಟಿಗೆ ಕಲ್ಸ್ಕೊಳಕ್ಕಾಗಲ್ಲ, ಹಾಗಾಗಿ ಬ್ಯಾಚ್ ಬೈ ಬ್ಯಾಚ್ ಇದನ್ನ ಇಲ್ಲ, ಅದು ಗಟ್ಟಿ ಆಗ್ಬಿಡುತ್ತೆ ಸರ್. ಹಂಗೇನಾರ ಒಟ್ಟಿಗೆ ಕಲ್ಸ್ಕೊಂಡ್ರೆ ನಮ್ಗೆ ಆಗೋದಿಲ್ಲ ಇದನ್ನ ಮಾಡ್ಲಿಕ್ಕೆ. ನೀವು ಮೂಲತಃ ದಾವಣಗೆರೆ ಅವರ ಮೇಡಮ್? ಇಲ್ಲ ಸರ್, ನಾವು ಚಿತ್ರದುರ್ಗದವರು. ಚಿತ್ರದುರ್ಗ. ನಮ್ಮ ಮನೆಯವರು ಅಲ್ಲೇ ಚಿತ್ರದುರ್ಗದ ಹತ್ರ ಸಿದ್ದಾಪುರ ಅಂತ, ಸಿರಿಗೆರೆ ಪಕ್ಕ, ಅಲ್ಲಿ ಅವರು. ನಾವಿಲ್ಲಿ ಮಕ್ಕಳನ್ನ ಓದ್ಸಕ್ಕೆ ಬಂದಿದ್ವಿ. ಈಗ ಅವ್ರ ಓದ್ಮೇಲೆ ಇದನ್ನೇ ವೃತ್ತಿಯಾಗಿ ಮಾಡ್ಕೊಂಡಿದೀವಿ ನೋಡಿ. ಅವರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ನೀವು ದಾವಣಗೆರೆಗೆ ಬಂದಿದ್ದು? ಹೌದು ಸರ್. ಬಂದು ಇಲ್ಲಿ ಕಿರಾಣಿ ಅಂಗಡಿ ಇಟ್ಕೊಂಡು ಅದು ಇದನ್ನೆಲ್ಲ ಅವಾಗ ಏನು ಇದನ್ನ ಮಾಡ್ತಾ ಇರ್ಲಿಲ್ಲ ಸರ್. ಆಮೇಲೆ ಬಿಟ್ಟ ಮೇಲೆ ಇದನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಓಕೆ. ಮೇಡಮ್, ಈಗ ಉಂಡೆಗಳೆಲ್ಲ ರೆಡಿ ಆದ್ಮೇಲೆ ಅವನ್ನ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀರಲ್ಲ ಮೇಡಮ್? ಹೌದು, ಪ್ಯಾಕ್ ಮಾಡಿ ಈ ತರ ಪ್ಯಾಕ್ ಮಾಡಿ ಕಳಿಸ್ತೀವಿ ಸರ್. ಓಕೆ. ಅರ್ಧ ಕೆಜಿ ಪ್ಯಾಕ್ ಮಾಡ್ತೀವಿ. ಒಬ್ಬೊಬ್ರು 1 ಕೆಜಿ ಪ್ಯಾಕ್ ಮಾಡ್ರಿ ಅಂದ್ರೆ ಹಂಗೆ ಮಾಡ್ಕೊಡ್ತೀವಿ. ಓಕೆ. ಈಗ ಸದ್ಯದ ಬೆಲೆ ಏನಿದೆ ಮ್ಯಾಮ್ 1 ಕೆಜಿಗೆ? 1 ಕೆಜಿಗೆ 400 ರೂಪಾಯಿ ಇದೆ. 400 ರೂಪಾಯಿ ಇದೆ. ಓಕೆ. ಇಷ್ಟೊತ್ತು ನಮಗೆ ತುಂಬಾ ತಾಳ್ಮೆಯಿಂದ ನೀವು ಮಾಡುವಂತಹ ಶೇಂಗಾ ಉಂಡಿಯ ರೆಸಿಪಿ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದನ್ನು ತೋರಿಸ್ಕೊಟ್ರಿ. ತುಂಬಾ ಧನ್ಯವಾದಗಳು. ಈಗಾಗಲೇ ಗೀತಾಂಜಲಿ ಹೋಮ್ ಪ್ರಾಡಕ್ಟ್ಸ್ ಮನೆ ಮಾತಾಗಿದೆ, ಎಲ್ಲ ಕಡೆಗೂ ಎಲ್ರಿಗೂ ಗೊತ್ತು. ಇನ್ನೂ ಹೆಚ್ಚು ಇದು ಮುಟ್ಟೋ ಥರ ಆಗಲಿ ಅಂತ ನಮ್ಮ ವಿಶಿಷ್ಟ ರುಚಿ ವಾಹಿನಿ ಕಡೆಯಿಂದ ಹಾರೈಸ್ತೇವೆ ಮೇಡಮ್. ಧನ್ಯವಾದಗಳು. ನಮಸ್ಕಾರ ಸರ್. ವೀಕ್ಷಕರೇ, ಇಷ್ಟೊತ್ತು ಯಾವ ರೀತಿ ಗೀತಾಂಜಲಿ ಹೋಮ್ ಪ್ರಾಡಕ್ಟ್ಸ್ನವರು ಶೇಂಗಾ ಉಂಡೆಗಳನ್ನು ಸಿದ್ಧಪಡಿಸ್ತಾರೆ ಅನ್ನೋದನ್ನು ನೋಡೋದಕ್ಕೆ ಈ ಉಂಡೆಗಳು ನಿಜಕ್ಕೂ ತುಂಬಾ ಆಕರ್ಷಕವಾಗಿ ಕಂಡುಬರುತ್ತವೆ. ಈಗ ತಾನೇ ಸಿದ್ಧಗೊಂಡಿರುವಂತಹ ಒಂದು ಬಿಸಿಯಾದ ಉಂಡೆ ಈಗ ನನ್ನ ಕೈ ಸೇರಿದೆ. ಬನ್ನಿ, ಈಗ ತಡ ಮಾಡ್ದೇನೆ ಈ ಉಂಡೆಯನ್ನು ತಿಂದುಬಿಟ್ಟು ಇದರ ರುಚಿ ಯಾವ ರೀತಿ ಇರುತ್ತೆ ಅಂತ ನಾನು ತಮಗೆ ತಿಳಿಸ್ತೀನಿ. ಬಾಯಿಗಿಡ್ತಿದ್ದ ಹಾಗೇ ಮೊದಲು ನನಗೆ ಬೆಲ್ಲದ ಸಿಹಿ ಸಿಕ್ತು. ಆ ಸಿಹಿ ಕೂಡ ತುಂಬಾ ಮೈಲ್ಡಾಗಿದೆ, ತುಂಬಾ ರುಚಿಕರವಾಗಿದೆ ಈ ಒಂದು ಉಂಡೆ. ಮತ್ತು ಆವಾಗಲೇ ಗೀತಾಂಜಲಿ ಮೇಡಮ್ ಹೇಳ್ತಾಯಿದ್ರು ಮಾಡುವಾಗ, ಈ ಶೇಂಗಾ ಜಾಸ್ತಿ ನುರಿಬಾರ್ದು, ಬಾಯಿಗೆ ಆ ಶೇಂಗಾದ ತುಂಡುಗಳು ಸಿಗಬೇಕು, ಆವಾಗಲೇ ಅದು ರುಚಿಸೋದು ಅಂತ. ಕುರುಮ್ ಅಂತ ಒಳ್ಳೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಆ ಶೇಂಗಾಗಳನ್ನು ಒಂದೇ ಸಮನಾಗಿ ಏನು ಹುರ್ಕೊಂಡ್ರಲ್ಲ ಅದು ಇಲ್ಲಿ ಗೊತ್ತಾಗ್ತಾ ಇದೆ ನನಗೆ. ಮತ್ತು ಇವ್ರು ಹಾಕಿರುವಂತಹ
ಕೊಬ್ಬರಿ ಇರಬಹುದು, ಏಲಕ್ಕಿ ಪುಡಿ, ಹಾಗೆಯೇ ವಿಶೇಷವಾಗಿ ಇವರು ಹಾಕಿದಂತಹ ಶುಂಠಿ ಪುಡಿ ರೀ ತುಂಬಾ ಒಳ್ಳೆ ರುಚಿ ಕೊಡ್ತಾ ಇದೆ. ಸೊ ಇಲ್ಲಿಯ ವಿಶೇಷತೆ ಏನಪ್ಪ ಅಂತಂದರೆ ವರ್ಷ ಪೂರ್ತಿ ಇಲ್ಲಿ ಶೇಂಗಾ ಉಂಡೆಗಳು ಸಿಗುತ್ತೆ. ಯಾಕೆಂತಂದರೆ ಈ ಶೇಂಗಾ ಉಂಡೆಯ ರುಚಿ ಇವರ ರೆಗ್ಯುಲರ್ ಕಸ್ಟಮರ್ಸ್ಗೆ ಅಷ್ಟು ಇಷ್ಟ. ಅವರು ವರ್ಷ ಪೂರ್ತಿ ಇವುಗಳನ್ನು ಆರ್ಡರ್ ಮಾಡಿ ಮಾಡಿಸ್ಕೊಳ್ತಾನೇ ಇರ್ತಾರೆ. ಯಾಕೆ ಅಂತ ನಿಮಗೂ ಗೊತ್ತಾಗಬೇಕು ಅಂದರೆ ನೀವು ಒಮ್ಮೆ ಆದರೂ ಈ ಉಂಡೆಗಳನ್ನು ಟೇಸ್ಟ್ ಮಾಡಲೇಬೇಕು. ತುಂಬಾ ಅದ್ಭುತವಾಗಿತ್ತು ಶೇಂಗಾ ಉಂಡೆಯ ರುಚಿ. ಒಮ್ಮೆ ನೀವು ಕೂಡ ಇಲ್ಲಿ ಸಿಗುವಂತಹ ರುಚಿಯಾದ ತಿಂಡಿಗಳನ್ನು ತಿಂದು ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಇವರ ಶೇಂಗಾ ಉಂಡೆಯನ್ನು ಒಮ್ಮೆ ಆದರೂ ನೀವು ತಿಂದು ನೋಡಲೇಬೇಕು. ಖಂಡಿತವಾಗ್ಲೂ ಹೇಳ್ತೀನಿ, ನಿಮಗೆ ಶೇಂಗಾ ಉಂಡೆ ನಿಜಕ್ಕೂ ಹಿಡಿಸುತ್ತೆ ಅಂತ ನಾನು ಹೇಳ್ತೀನಿ. ವೀಕ್ಷಕರೇ, ನೋಡಿದ್ರಲ್ಲ ಈ ಒಂದು ಸಂಚಿಕೆಯಲ್ಲಿ ದಾವಣಗೆರೆಯ ಗೀತಾಂಜಲಿ ಹೋಮ್ ಪ್ರಾಡಕ್ಟ್ಸ್ನವರು ಯಾವ ರೀತಿ ಶೇಂಗಾ ಉಂಡೆಗಳನ್ನು ಸಿದ್ಧಪಡಿಸ್ತಾರೆ ಎನ್ನುವಂತಹ ಸಂಪೂರ್ಣ ರೆಸಿಪಿಯನ್ನು ನೋಡಿದ್ವಿ. ಜೊತೆಗೆ ಇವರ ಶೇಂಗಾ ಉಂಡೆಗಳು ಯಾವ ರೀತಿ ರುಚಿಸುತ್ತೆ ಅಂತ ಒಂದು ಉಂಡೆಯನ್ನು ತಿಂದುಬಿಟ್ಟು ನಾನು ತಮಗೆ ತಿಳಿಸಿದೆ. ನಿಮಗೂ ಕೂಡ ಅವಕಾಶ ಸಿಕ್ಕಾಗ ಇವರ ಬಳಿ ಸಿಗುವಂತಹ ರುಚಿಯಾದ ತಿಂಡಿಗಳನ್ನು ಸೌದು ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಇವರು ಸಿದ್ಧಪಡಿಸುವಂತಹ ಶೇಂಗಾ ಉಂಡೆಯನ್ನು ಒಮ್ಮೆ ಆದರೂ ನೀವು ತಿನ್ನಲೇಬೇಕು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತೀನಿ. ಆದರೆ ಅದಕ್ಕೂ ಮೊದಲು ನನ್ನದೊಂದು ಪುಟ್ಟ ಮನವಿ, ದಯವಿಟ್ಟು ಇನ್ನೂ ಕೂಡ ತಾವು ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಾ, ಇಷ್ಟ ಆದರೆ ಲೈಕ್ ಮಾಡ್ತಾ, ಕಮೆಂಟ್ಗಳನ್ನು ಮಾಡ್ತಾ ನಮ್ಮನ್ನು ದಯವಿಟ್ಟು ಬೆಂಬಲಿಸಿ ಅಂತ ಮನವಿಯನ್ನು ಮಾಡ್ಕೊಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.